ಡಾಕ್ಟರ್ ಅಲ್ಲ, ಅವ್ನು ಅಮೇರಿಕದಲ್ಲ, ಅವ್ನಿಗೆ ಏನೇ ಕೆಲ್ಸ ಇರ್ಲಿ ಉಣ್ಬೇಕು. ಇವತ್ತು ಅಣ್ಣ ವಿಶ್ವದಾದ್ಯಂತ ರೈತರ ದಿನಾಚರಣೆ. ರೈತರ ದಿನಾಚರಣೆನ ಯಾರು ಒಂದು ಪ್ರೋಗ್ರಾಮ್ ಮಾಡಲ್ಲ, ಆದ್ರೆ ನಾನು ನನಗೆ ಅನ್ಸಿರೋ ಪ್ರಕಾರ ಅದೇ ಜಾಗದಲ್ಲಿ ಬಂದು ಮೀಟ್ ಮಾಡ್ಬೇಕು ಅಂತ ಸಿಹಿ ಹಂಚೋದ್ರ ಮುಖಾಂತರ ತಗೊಳ್ಳೋಣ. ರೈತರ ದಿನಾಚರಣೆಯ ಶುಭಾಶಯಗಳು. ನಾವು ಒಂಥರ ಆರ್ಮಿಲಿ ಇದ್ದಾರ ಹೋಗ್ಬಿಡ್ತಾರೆ ಆ ಟೈಪ್ ನಾವು ದೇವ್ರು ಅನ್ನ ಕೊಡೋ ದೇವ್ರ ಇದ್ದಂಗೆ ನಾವು ಅನಿಸ್ತೀವಿ. ನಾವು ಬಾರ್ಡರ್ ಕಾಯೋ ದೇವ್ರು ಕೂಡ ಹೆಂಗ್ ಹೋಗ್ಬಿಡ್ತೀವಿ ಅಂದ್ರೆ ಅನ್ನ ಕೊಡೋ ದೇವ್ರು ಅಂತ ನಮ್ಮ ಹೆಂಗ್ ಹೋಗ್ಬಿಡ್ತಾರ ಅಂತ ನಮಗೂ ಒಂದು ಅಮ್ಮ ಏನ್ ಮಾಡ್ತಾ ಇದ್ದೀರಾ? ಏನ್ ಕೆಲಸ ಮಾಡ್ತಿದ್ದೀರಾ? ಏನು ಇದೇ ಗದ್ದೆ ಕೆಲ್ಸ ಕಣವ. ನಿಮ್ದು ರೈತರೇನಾ? ನೀವೆಲ್ಲ ಇದೇ ಕೆಲಸ ಮಾಡೋದು? ಏನ್ ಮಾಡಿ ಅನ್ಸುಕವ, ನಮಗೇನು ಸುಖಿಲ್ಲ ಗದ್ದೆಲಿ. ಯಾಕಮ್ಮ? ಮಗ ರೇಟ್ ಇಲ್ಲ, ಯಾವ್ದಕ್ಕೂ ರೇಟ್ ಇಲ್ಲ. ರೇಟ್ ಇಲ್ಲ. ಯಾವ ಊರಮ್ಮ ಇದು? ಗುಡುಗಳೆ. ಎಲ್ಲಿ ಬರೋದಿದು? ಇದು ಈ ಭಾಗ್ಯದ ಹತ್ರ. ಭೂಮಿ ತಾಯಿ, ಭೂಮಿ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ? ಇಷ್ಟ. ಇಷ್ಟ. ಅವಳನ್ನ ಯಾವ ತರ ಪೂಜಿಸ್ತೀರಾ ನೀವು ಭೂಮಿ ತಾಯಿನ? ನಮಗೆ ಈ ತಾಯಿ ಅನ್ನ ಕೊಡ ತಾಯಿ. ಹೌದು ಭೂಮಿ. ಹೌದು. ಎಂತ ರೈತ ಅವ್ನು ಏನೇ ಬರೀಲಿ, ಏನೇ ಓದ್ಲಿ, ಅವ್ನು ಇಂಜಿನಿಯರ್ ಅಲ್ಲ, ಡಾಕ್ಟರ್ ಅಲ್ಲ, ಅವ್ನು ಅಮೇರಿಕದಲ್ಲ, ಅವ್ನಿಗೆ ಏನೇ ಕೆಲ್ಸ ಇರ್ಲಿ ಭೂಮಿ ಬೆಳೆದಾನೆ ಉಣ್ಬೇಕು. ರೈತರ ದಿನಾಚರಣೆಯ ಶುಭಾಶಯಗಳು ಅಮ್ಮ. ಸಿಹಿಯಿಂದ ಇದನ್ನ ಹಂಚ್ಕೊಳ್ಳಿ. ದೇವ್ರು ಒಳ್ಳೇದ್ ಮಾಡ್ತಾನೆ. ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ. ಒಳ್ಳೆ ಕಾಲಗಳು ಬರ್ತಾ ಇದೆ. ಬಿಡಿ ಅಮ್ಮ, ನೀವು ಕೈ ಮುಗಿಬೇಡಿ, ನಾವು ನಿಮ್ಗೆ ಕೈ ಮುಡಿಬೇಕು. ಆಶೀರ್ವಾದ ಪಡಿ. ಇಲ್ಲಿಂದ ತಗೋಗೋದಣ್ಣ ಎಲ್ಲಾನು. ನಿಮ್ಮ ಹೆಸರು? ನಾಗರಾಜು ಅಂತ. ಇವರೆಲ್ಲರೂ ನಿಮ್ ಪರಿಚಯದವ್ರೇನೆ? ಅಕ್ಕಪಕ್ಕ ತೋಟದವ್ರ? ತೋಡ್ತಾರಲ್ಲ ನಮ್ಮ ಮನೆಯವ್ರ ಊರೇ ಗ್ರಾಮದವ್ರು. ಹೌದಾ? ನಾವೆಲ್ಲ ಒಂದು ಗ್ರೂಪ್. ಒಂದ್ ದಿವಸ ಅವ್ರ ಮನೆ ಕೆಲಸ ಮಾಡಿದ್ರೆ ಒಂದ್ ದಿವಸ ನಮ್ಮ ಮನೆ ಕೆಲಸ ಮಾಡ್ತೀವಿ. ನಮ್ಮ ರೈತರು ಎಲ್ಲ ಯಾವ ತರ ನೀವು ಖುಷಿ ಪಡ್ತೀರಣ್ಣ ಕೆಲಸ? ರೈತರ ಕೆಲಸ ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ಖುಷಿನೇ ಅಲ್ವಾ ಸರ್? ಅಲ್ವಾ? ಈಗ ಅನ್ನ ತಿನ್ನೋದಲ್ವಾ? ಹೌದು. ಏನೇ ಮಾಡ್ಲಿ, ಕೂಲಿ ಮಾಡ್ಲಿ, ಏನ್ ಮಾಡ್ಲಿ ಅಲ್ಲ, ನಾವು ಬೇರೆ ದುಡ್ಡು ಜಾಸ್ತಿ ದುಡಿತೀವಿ ಬೇರೆ ಕೆಲ್ಸಕ್ಕೆ ಹೋದ್ರೆ. ಹೌದು. ಇದೊಂದು ರೈತರಿಗೆ ದುಡ್ಡು ಅನ್ನ ಕೂಡ ದೇವ್ರಲ್ವಾ? ಹೌದು. ಒಂದು ಆಸೆ ಅಲ್ಲೇ ನಾವು ಮಾಡ್ತೀವಿ. ಎಲ್ರು ಅಷ್ಟೇ ಖುಷಿ ಹುಮ್ಮಸ್ಸಿಂದ ಬರ್ತೀರಾ ಪ್ರತಿಯೊಬ್ರು ಕೂಡ? ಏನೇ ಕಷ್ಟ ಇದು ಕೆಲಸ ಆದ್ರೂ ನಮ್ಗೆ ಖುಷಿ ಇದೆ. ಈಗ ಹೊರಗಡೆ ನಾವು ರೈತರು ಅಂತಂದ್ರೆ ಎಲ್ಲ ಜನ ಎಲ್ಲ ಹೆಮ್ಮೆ ಪಡ್ತಾರೆ. ಈಗ ನೀವು ಟಿವಿಗಳಲ್ಲಿ ಒಂದೊಂದು ಪ್ರೋಗ್ರಾಮ್ಗಳು ನೋಡ್ಬೋದು, ರೈತನೇ ನಮ್ ದೇವರು, ಅನ್ನ ಕೂಡ ಅನ್ನದಾತ ಅಂತಾರೆ. ಅದೆಲ್ಲ ಅಂದಾಗ ನೀವೂನು ರೈತರೇ ಅವಾಗ ಆ ಟಿವಿ ನೋಡ್ತಾ ಇದ್ದಾಗ ನಿಮ್ಗೆ ಏನ್ ಅನ್ಸುತ್ತೆ? ಭಾರಿ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಒಂಥರ ಆರ್ಮಿಲಿ ಇದ್ದಾರ ಹೋಗ್ಬಿಡ್ತಾರೆ ಆ ಟೈಪ್ ನಾವು ದೇವ್ರು ಅನ್ನ ಕೊಡೋ ದೇವ್ರ ಇದ್ದಂಗೆ ನಾವು ಅನಿಸ್ತೀವಿ. ನಾವು ಬಾರ್ಡರ್ ಕಾಯೋ ದೇವ್ರು ಕೂಡ ಹೆಂಗ್ ಹೋಗ್ಬಿಡ್ತೀವಿ ಅಂದ್ರೆ ಅನ್ನ ಕೊಡೋ ದೇವ್ರು ಅಂತ ನಮ್ಮ ಹೆಂಗ್ ಹೋಗ್ಬಿಡ್ತಾರ ಅಂತ ನಮಗೂ ಒಂದು ಬಾರ್ಡರ್ ಅಲ್ಲಿ ಅವರು ದೇಶಕ್ಕಾದ್ರೆ ನೀವು ಇಲ್ಲಿ ದೇಶನ ಬೆಳೆಸ್ತಾ ಇದ್ದೀರಾ ಅನ್ನೋ ತರ. ತಾಯಿಗೆ ಅನ್ನ ಕೊಟ್ಟು ನಾವು ಬಳಸೋ ದೇವ್ರು ಕೊಡು ಅಂತ ನಾವು. ನಿಜ, ಗ್ರೇಟ್ ಅಣ್ಣ, ಗ್ರೇಟ್. ಒತ್ಕೊ ಹೋಗ್ಬೇಕಾದ್ರೆ ಭತ್ತಗಳು ವೇಸ್ಟ್ ಆಗಲ್ವಾಣ? ಈಗ ನೋಡಿ ಇಲ್ಲೆಲ್ಲ ಸುರಿದೈತಲ್ಲ. ಹಕ್ಕಿ ಪ್ರಾಣಿಗಳು ತಿಂತವೆ. ಹೌದು. ನಾವು ಪ್ರಾಣಿಗಳು ತಿಂತವೆ. ಹೌದು. ನಾವು ಭೂಮಿ ಬಗ್ಗೆ ಏನ್ ಅನ್ಸುತ್ತಣ್ಣ ನಿಮಗೆ? ಬೇಕಂದ್ರೆ ಚಿನ್ನ ಭೂಮಿ ಅಂದ್ರೆ ದುಡಿಮೆಯವರು ಜನ ಕಮ್ಮಿ, ದುಡಿಯೋರು ಕಡಿಮೆ. ಹೌದು. ಅಂದ್ರೆ ಜಾಗ ಎಷ್ಟು ಇದ್ರು ದುಡಿಯಕ್ಕಾಗಲ್ಲ. ಹೌದು. ಇಷ್ಟು ಅಂದ್ರೆ ಎಲ್ಲಿದ್ರು ಬದುಕಬೇಕು. ದುಡಿಮೆ ಮಾಡಿ ಬದುಕಿದ್ರೆ, ಬೆವ್ರ ಸೂಚಿ ಬದುಕಿದ್ರೆ ಎಲ್ಲಿ ಬದುಕ್ತಾರೆ. ಹೌದು. ಓಕೆನಾ? ಈಗ ನಾವು ನಿಂತು ಉದ್ಯೋಗ ಕೈ ಹಾಕ್ಬಿಟ್ರೆ ನಮ್ಗೆ ಏನಾದ್ರು ಸಿಗುತ್ತಾ? ಏನು ಇಲ್ಲ. ದುಡಿಮೆ ಗುದ್ದಿ ಹಾಕಿದ್ರೆ ದೇವರು ಭೂಮಿ ತಾಯಿ ಕೊಟ್ಟೆ ಕೊಡ್ತಾರೆ ಅಲ್ವಾಣ? ಎಂತ ಮಾತು ಹೇಳಿದ್ರಣ್ಣ ನೀವು. ನಾವು ಹೇಳ್ತೀರ ಅಷ್ಟೇ, ದುಡಿಮೆ ಒಂದು ಗುದ್ದಿ ಹಾಕ್ಬಿಟ್ರೆ ಅವನಿಗೆ ಅನ್ನ ಕೊಟ್ಟೆ ಕೊಡ್ತಾನೆ ಭೂಮಿ ತಾಯಿ. ನಮ್ಗೆ ಮೈನ್. ಹೌದಣ್ಣ, ನಿಜ. ನಾನು ಏನು ಮಾತಾಡಂಗಿಲ್ಲ ಅಣ್ಣ. ಆಕ್ಚುಲಿ ಇವತ್ತು ವಿಶ್ವದಾದ್ಯಂತ ರೈತರ ದಿನಾಚರಣೆ. ಅದನ್ನ ನಿಮ್ಗಳ ಜೊತೆ ನಾನು ಸಿಹಿ ಹಂಚ್ಕೊಂಡು ಈ ಒಂದು ಸಮಾರಂಭನ ಹಂಚ್ಕೋಬೇಕು ಅಂತೀವಿ. ಯಾಕಂದ್ರೆ ಬೇರೆ ಎಲ್ಲಾ ದಿನಾಚರಣೆನೂ ಒಂದೊಂದು ಪ್ರೋಗ್ರಾಮ್ ಇಟ್ಕೊಂಡು ಮಾಡ್ತಾರೆ. ಬಟ್ ರೈತರ ದಿನಾಚರಣೆ ಬರೀ ನಮ್ಗೆ ವಾಟ್ಸಪ್, ಫೇಸ್ಬುಕ್ ಮತ್ತೆ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಆಗೈತೆ. ಇದಕ್ಕೋಸ್ಕರ ನಾನು ಅದೇ ಜಾಗದಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೋ ಆ ರೈತರಿಗೆ ವಿಶ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀನಿ. ತಗೊಳ್ಳಿ ಅಣ್ಣ, ಸಿಹಿ ಹಂಚ್ಕೊಂಡು ಅಣ್ಣ, ಸಿಹಿ ಹಂಚಿ ಕೆಲಸನ ಇನ್ನೂ ಚೆನ್ನಾಗಿ ಮಾಡಿ ಅಣ್ಣ. ನೀವೆಲ್ಲ ದೇಶನ ಇದ್ ಮಾಡ್ತಾ ಇದ್ದೀರಾ. ಕೊಡುತ್ತೆ ಅಣ್ಣ. ಅಣ್ಣ
ನಿಮ್ಮ ಹೆಸರೇನು? ಮುರುಗೇಶ್ ಅಂತನಾ? ಇವತ್ತು ಅಣ್ಣ ವಿಶ್ವದಾದ್ಯಂತ ರೈತರ ದಿನಾಚರಣೆ. ರೈತರ ದಿನಾಚರಣೆನ ಯಾರು ಒಂದು ಪ್ರೋಗ್ರಾಮ್ ಮಾಡಲ್ಲ, ಆದ್ರೆ ನಾನು ನನಗನ್ಸಿರೋ ಪ್ರಕಾರ ಅದೇ ಜಾಗದಲ್ಲಿ ಬಂದು ಮೀಟ್ ಮಾಡ್ಬೇಕು ಅಂತ ಸಿಹಿ ಹಂಚೋದ್ರ ಮುಖಾಂತರ ತಗೊಳ್ಳೋಣ. ರೈತರ ದಿನಾಚರಣೆಯ ಶುಭಾಶಯಗಳು. ಇನ್ನೂ ನಿಮ್ಗೆ ದೇವ್ರು ಹೆಚ್ಚು ಹೆಚ್ಚು ಶಕ್ತಿ ಕೊಡ್ಲಿ ರೈತರ ಕೆಲಸ ಮಾಡಕ್ಕೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಅದ್ರ ರೈತರುಗಳನ್ನ ನಾವು ಒಂದು ಹುರಿದುಂಬಿಸ್ಬೇಕು ಅವ್ರಿಗೆ. ಆ ನಿಟ್ಟಲ್ಲಿ ನನ್ನಿಂದ ಆದಂತ ಕೆಲಸ ಅಣ್ಣ ಚೆನ್ನಾಗಿ ಮಾಡಿ ಅಣ್ಣ, ಆಶೀರ್ವಾದ ಮಾಡಿ. ಸಿಹಿ ಹಂಚೋದ್ರ ಮುಖಾಂತರ ನಾನು ನಿಮ್ಗೆ ಶುಭಾಶಯನ ತಿಳ್ಕೊತೀನಿ. ವಿಶ್ವದಾದ್ಯಂತ ರೈತರ ದಿನಾಚರಣೆ ಶುಭಾಶಯಗಳು. ತಾಳೆ ಅಣ್ಣ. ಸಿಹಿ ಹಂಚೋದ್ರ ಮುಖಾಂತರ ವಿಶ್ವ ರೈತರ ದಿನಾಚರಣೆಯ ವಿಶ್ವದಾದ್ಯಂತ ರೈತರ ದಿನಾಚರಣೆಯ ಶುಭಾಶಯಗಳನ್ನ ನಿಮಗೆ. ಹೀಗೆ ಕೆಲಸ ಮಾಡ್ತಾ ಇರಿ, ನಮ್ಮನ್ನೆಲ್ಲ ಸಾಕ್ತಾ ಇರಿ ಅಣ್ಣ. ನೋಡಿದ್ರಲ್ಲ ಗೆಳೆಯರೆ, ರೈತರದು ಯಾವ ತರ ಇರುತ್ತೆ ಜೀವನ, ಮತ್ತೆ ಎಷ್ಟು ಕಷ್ಟ ಇದ್ರು ಕೂಡ ಅವ್ರಿಗೆ ಖುಷಿ ಖುಷಿಯಿಂದ ಜೀವನನ ಸಾಗಿಸ್ತಾರೆ ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಆ ಜೊತೆಗೆ ನಮ್ಮ ದೇವಮ್ಮ ಹೇಳ್ತು ಒಂದ್ ಮಾತು, ಎಷ್ಟೇ ದೊಡ್ಡವರಾಗ್ಲಿ, ಎಷ್ಟೇ ಶ್ರೀಮಂತರಾಗ್ಲಿ, ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ, ಎಲ್ಲರೂ ಭೂಮಿಲಿ ಬೆಳೆದಿರೋ ಅನ್ನನೇ ತಿನ್ಬೇಕಣಪ್ಪ. ಭೂಮಿಗಿಂತ ಮಿಗಿಲಾದ ತಾಯಿ ಅಂದ್ರೆ ದೇವ್ರು ಇನ್ಯಾವುದೂ ಇಲ್ಲ ಅಂತ ದೇವಮ್ಮ ಅವರು ಚೆನ್ನಾಗಿ ಹೇಳ್ಕೊಟ್ರು. ಮತ್ತೆ ಕಷ್ಟ ಇದ್ರು ಕೂಡ, ನಷ್ಟ ಆದ್ರೂ ಕೂಡ ನಮ್ಗೆ ವ್ಯವಸಾಯನೇ ಮುಖ್ಯ, ನಮ್ಗೆ ಕೃಷಿನೇ ನಾವು ಮಾಡೋದು ಅಂತ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಇನ್ನೊಬ್ರು ಅಂಕಲ್ ಹೇಳ್ತಾರೆ, ಅದು ಚೆನ್ನಾಗಿತ್ತು, ನಿನ್ನ ಹತ್ರ ಬಗದ್ರೆ ಏನು ಸಿಗಲ್ಲ ಅಪ್ಪ, ಆದ್ರೆ ಭೂಮಿನ ಬಗದ್ರೆ ಆ ಭೂತಾಯಿ ಏನಾದ್ರೂ ಒಂದು ಕೊಟ್ಟೆ ಕೊಡ್ತಾಳೆ ಅಂತ. ಅಂದ್ರೆ ಕೃಷಿ ಮಾಡಿದ್ರೆ ಏನಾದ್ರೂ ಒಂದು ಕೊಟ್ಟೆ ಕೊಡುತ್ತೆ ಅನ್ನೋದ ಭೂಮಿ ಬಗ್ಗೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು. ತುಂಬಾನೇ ಇಷ್ಟ ಆಯ್ತು ಅದು. ಮತ್ತೆ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ, ನೀವೆಲ್ಲಾ ಕಡೆ ನೋಡಿರ್ಬೋದು, ರೈತರ ಬೆಲೆಗಳಿಗೆ ಬೆಂಬಲ ಬೆಲೆಯನ್ನ ಕೊಡಿ ಅಂತ ಹೋರಾಟ ಮಾಡೋದು ರೈತ ಸಂಘಟನೆಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಅದನ್ನ ಮಾಡ್ತಾ ಇರುತ್ತೆ. ಯಾಕೆ? ಅವ್ರು ಬೆಳೆದಿರೋ ಬೆಳೆಗೆ ತಾನೇ ನಾವು ಬೆಲೆ ಕೊಡ್ತಾ ಇರೋದು, ಬೆಂಬಲ ಬೆಲೆ ಯಾಕೆ ಕೊಡ್ಬೇಕು ಅಂತ ಒಂದಷ್ಟು ಬುದ್ಧಿಜೀವಿಗಳು ಯೋಚನೆ ಕೂಡ ಮಾಡಿರ್ತಾರೆ. ಸೊ ಅದಕ್ಕೆ ನನ್ನ ಹತ್ರ ಒಂದು ಉತ್ತರ ಇದೆ. ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಉಂಡಿಗೆ ದುಡ್ಡು ಹಾಕ್ತೀರಾ, ಹಂಗನ್ಬಿಟ್ಟು ನೀವು ದೇವ್ರನ್ನ ಪೂಜೆ ಮಾಡಲ್ವಾ? ಮಾಡ್ತೀರಾ ತಾನೆ? ಹಾಗೆ ಕೂಡ ಇದನ್ನು ತಿನ್ನ ಅನ್ನಕ್ಕೆ ಅದು ಬೆಲೆ ಕಟ್ಟಕ್ಕೆ ಆಗಲ್ಲ. ಬೆಲೆ ಯಾಕಿರೋದು ಅಂತಂದ್ರೆ, ಒಂದು ಜೀವನ ಒಂದು ಆ ಸೈಕಲ್ ನಡೆಯಕ್ಕಷ್ಟೇ. ರೈತನೇ ಅನ್ನ ಹಾಕ್ತಾ ಇದ್ದಾನೆ, ಅವನು ದೇಶಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತ ಅದಕ್ಕೆ ಹೇಳಿರೋದು. ಸುಮ್ನೆ ಯಾರು ಹೇಳಲ್ಲ. ಅನ್ನ ಹಾಕೋ ಪ್ರತಿಯೊಬ್ಬ ಕೂಡ ದೇವರಿಗೆ ಸಮಾನ. ಆದ್ರಿಂದ ದಯವಿಟ್ಟು ರೈತರನ್ನ ಇನ್ಮುಂದಿನಾದ್ರೂ ನಾವು ಗೌರವಿಸೋಣ. ಮತ್ತೆ ನಾನ್ ಯಾಕೆ ಈ ತರ ಬಂದೆ ಅಂತ ಅವಶ್ಯಕತೆ ಏನಿಲ್ಲ ಅಂತ ಅನ್ನಿಸ್ಬೋದು. ನೋಡಿ, ಮಕ್ಕಳ ದಿನಾಚರಣೆಗೆ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಸ್ವೀಟ್ ಕೊಡ್ತೀವಿ. ಅದೇ ತರ ಶಿಕ್ಷಕರ ದಿನಾಚರಣೆ ಬಂತು ಅಂತಂದ್ರೆ ಶಿಕ್ಷಕರನ್ನೆಲ್ಲ ಒಗ್ಗೂಡಿಸಿ ಅವ್ರಿಗೂ ಆಟ ಆಡಿಸಿ ಅವ್ರಿಗೂ ಸ್ವೀಟ್ ಕೊಡ್ತೀವಿ. ಅದೇ ತರ ನಮ್ಗಳಿಗೆ, ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ರೈತನಿಗೆ ಯಾವುದೇ ಒಂದು ಶುಭ ಸಮಾರಂಭಗಳನ್ನ ಇಟ್ಕೊಂಡು ರೈತರ ದಿನಾಚರಣೆ ಅಂತ ಯಾರು ಮಾಡಲ್ಲ. ಸೊ ಏನೋ ನಮ್ಗಳಿದ ಆದಂತದ್ದು ಇಷ್ಟ ಇದ್ರೂ ಕೂಡ ಅವರು ಜಮೀನಲ್ಲಿ ನಿಂತು ಮಾಡ್ತಾರೆ. ಅಂದ್ರೆ ದುಡ್ಗೋಸ್ಕರ ಅಂತ ಅನ್ಕೊಬಹುದು, ದುಡ್ಡಿಂದ ಯಾವುದನ್ನು ಬೆಲೆ ತೆತ್ತಕ್ಕಾಗಲ್ಲ ಅನ್ನೋದೇ ನನ್ನ ಕಾನ್ಸೆಪ್ಟು. ಸೊ ಕೆಲಸ ಮಾಡ್ತಿರೋರ್ಗೆ ನಾವಂತೂ ಮಾಡಕ್ಕಾಗಲ್ಲ, ನಾವಂತೂ ಕೃಷಿ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಗಳ ಫೀಲ್ಡೇ ಬೇರೆ ಆಗ್ಬಿಟ್ಟಿದೆ, ಮತ್ತೆ ಶೋಕಿ ಆಗ್ಬಿಟ್ಟಿದೆ. ಆದ್ರೆ ಮಾಡೋರ್ನ ಬೆಂಬಲಿಸೋದು ಮತ್ತೆ ಅವ್ರಿಗೆ ಪ್ರೋತ್ಸಾಹ ನೀಡೋದು ಮಾಡಬಹುದು, ತಪ್ಪೇನಿಲ್ಲ. ಅದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋನ ಮಾಡಿದೀನಿ. ಈ ಕಾನ್ಸೆಪ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ರೈತರ ಬಗ್ಗೆ ಏನೋ ಗೌರವ ಹೆಚ್ಚು ಹೆಚ್ಚು ಎಲ್ಲರ ಜನರಲ್ಲೂ ಮೂಡ್ಲಿ. ನೆಕ್ಸ್ಟ್ ವರ್ಷ ಅಥವಾ ಎಲ್ಲಾದ್ರೂ ನಿಮ್ಗೆ ರೈತರ ದಿನಾಚರಣೆ ಅಂತ ಏನಾದ್ರು ಕಂಡು ಬಂದಾಗ ಈ ತರ ಪ್ರಮೋಟ್ ಮಾಡಬಹುದು. ಏನು, 5 ರೂಪಾಯಿದು ಒಂದು ಚಾಕ್ಲೇಟ್ ನಾನು 60 ರೂಪಾಯಿ ಖರ್ಚು ಮಾಡ್ಬಿಟ್ಟು ಚಾಕ್ಲೇಟ್ ತಗೊಂಡೋಗಿ ಕೊಟ್ಟೆ, ನನಗೆ ದೇವಮ್ಮ 100 ರೂಪಾಯಿ ಆಗುವಂತ ಊಟನ ನಂಗೆ ಮಾಡಿಸಿ ಕಳಿಸ್ತು. ಅದು ರೈತರು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋನ. ನಾನು ನಿಮ್ಮ ಕಿರಣ್ ಕನ್ನಡಿಗ, ಪ್ರಕೃತಿ ಪಯಣಿಗ. ಜೈ ಹಿಂದ್, ಜೈ ಕರ್ನಾಟಕ.